ಜೈ ಶ್ರೀರಾಮ್ ಎಲ್ಲರಿಗೂ. ನಿನ್ ಸಾಯಂಕಾಲ 6 ಗಂಟೆಗೆ ನಮ್ಮ ಊರದಿಂದ ಬಸವಣ್ಣಗ ಪಾದಯಾತ್ರೆ ಚಾಲು ಮಾಡಿದ್ರಿ. ಬೆಳಿಗ್ಗೆ 5 ಗಂಟೆಗೆ ಶಿರಗಾಂವ್ ತಲುಪಿ ದೇವ್ರ ಗುಡಿಗೆ ಬಂದ ಕೈಕಲ್ಮತ್ತಿ ತಗೊಂಡ ಡ್ರೆಸ್ ಚೇಂಜ್ ಮಾಡಿ ಗುಡಿ ಕಡೆ ಹೋಗಿ ಕಾಯಿ ಕಪರ ತಗೊಂಡ ದುಡ್ಡು ಕೊಟ್ಟು ಗುಡಿ ಒಳಗೆ ಹೋಗಿ ಉದ್ಕಡ್ಡೆ ಹಚ್ಚಿ ಬಸವಣ್ಣಗ ಬೆಳಿಗ್ಗೆ ಏಬತ್ತೆ ಹಚ್ಕೊಂಡ ತೆಂಗಿನಕಾಯಿ ಹೊಡೆದ ಲೈನ್ ಹಚ್ಚಿ ದೇವ್ರ ದರ್ಶನ ಪಡೆದು ಅದಾಗನ ಗುಡಿ ಸುತ್ತ 2 ಪ್ರದಕ್ಷಿಣೆ ಹಾಕಿ ಒಂದ್ 5 ನಿಮಿಷ ಅಲ್ಲೇ ಕೂತುರಿ. ಈ ಗುಡಿ ಬಗ್ಗೆ ಹೇಳ್ಬೇಕು ಅಂದ್ರ ಈ ಗುಡಿ ಅಥಣಿ ತಾಲೂಕ ಬೆಳಗಾವಿ ಜಿಲ್ಲೆಯ ತಿಳಿಗಾಂವ್ ಅನ್ನೋ ಹಳ್ಳಿದಾಗೈತ್ರಿ. ಈ ಗುಡಿ ಒಳಗ್ ನೀವು ಶಿವನ ವಾಹನ ನಂದಿಯ ದರ್ಶನ ಪಡಿಬಹುದು. ಗುಡಿ ಹೊರಗೆ ಬಂದ ಪೋಹೆ ತಿಂದ ಚಾ ಕುಡ್ದ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಿ ಮಾರ್ನಿಂಗ್ 6 ಗಂಟೆಗೆ ಬೆಳಗಾವಿ ಬಸ್ ನಮ್ಮ ಊರ್ ಮೇಗಿಂದ ಹೋಗ್ತೈತಿ. ಅದರ ಕೂತ 8 ಗಂಟೆ ನಮ್ಮ ಊರ್ ಬಸ್ ಸ್ಟ್ಯಾಂಡ್ ಬಂದ ಅಲ್ಲಿಂದ ನಡ್ಕೋತ ಮನಿಗೆ ಬೈನು. ಹಿಂದಿಂದ ಇವತ್ತೇ ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿ ಊಟ ಮಾಡಿ 2 ತಾಸ ರೆಸ್ಟ್ ಮಾಡಿ ಇವತ್ ತಮಾಷೆ ಐತ್ರಿ. ಅದಕ್ಕ ಗಾಡಿ ತೊಳ್ದ ಪೂಜೆ ಮಾಡ್ರಿ. ಮೊದಲು ಪಪ್ಪಂದ ಮತ್ತ ಮಾಮಂದ ಗಾಡಿ ತೊಳ್ದ ಹಿಂದಿನ ಟ್ರಾಕ್ಟರ್ ತೊಳ್ದ ಕುಕ್ಮ ಅರ್ಶನ ಹಚ್ಚಿ ಪೂಜೆ ಮಾಡಿನು. ಮತ್ತೆ ತೆಂಗಿನಕಾಯಿ ತಗೊಂಡ ಹೊಲ್ದಾಗ ಹೋಗಿ ದಾವನಿ ಪೂಜೆ ಮಾಡಿ ಕಾಯಿ ಹೊಡ್ದ ನಮ್ ಹೊಲ್ದಾಗ ಒಂದ ಬಾಳಮ್ಮನ ಕುರಿ ಹೋಗ್ದೆವು. ಅದ್ರದ್ದು ಪೂಜೆ ಮಾಡಿ ಮನಿಗೆ ಬಂದ ಜಗ್ಲಿ ಪೂಜೆ ಮಾಡಿ ಕಾಯಿ ಹೊಡನು. ನನ್ನ ಕಡೆಯಿಂದ ಮತ್ತೆ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಂಗ ಹೊಸ ವರ್ಷದ ಕೂಡ ಹಾರ್ದಿಕ